ನಮಸ್ತೆ ಸ್ನೇಹಿತರೆ, ಟೇಕ್ ಗ್ಯಾನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಾವು ಪ್ರತಿ ತಿಂಗಳ 100 ರೂಪಾಯಿ, 200, 500, 1000, 5000 ಈ ಥರ ಹಣವನ್ನು ನಾವು ಪ್ರತಿ ತಿಂಗಳ ಸೇವ್ ಮಾಡಿ ಸರಿಯಾದ ಪ್ಲಾಟ್ಫಾರ್ಮಲ್ಲಿ ಏನಾದರೂ ಇನ್ವೆಸ್ಟ್ಮೆಂಟ್ ಏನಾದರೂ ಮಾಡಿದರೆ ಸ್ನೇಹಿತರೆ, ಫ್ಯೂಚರಲ್ಲಿ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ತುಂಬ ಜನ ಹಣ ಉಳಿತಾಯ ಮಾಡುವ ಕಡೆ ಗಮನ ಹರಿಸಲ್ಲ. ಆ ಹಣವನ್ನು ನಾವು ಖರ್ಚು ಮಾಡಿಬಿಡ್ತೀವಿ. ಉಳಿತಾಯ ಮಾಡೋದ್ರಿಂದ ಏನು ಲಾಭ ಇದೆ, ಈ ಥರ ಸೇವ್ ಮಾಡೋದ್ರಿಂದ ನಮಗೆ ಫ್ಯೂಚರಲ್ಲಿ ಯಾವ ಥರ ಉಪಯುಕ್ತ ಆಗತ್ತಾ ಮತ್ತು ಇದನ್ನು ಯಾವ ಪ್ಲ್ಯಾಟ್ಫಾರ್ಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋದನ್ನು ಒಂದು ಕತೆ ಮುಖಾಂತರ ನಿಮಗೆ ತಿಳಿಸ್ತೀನಿ ಸ್ನೇಹಿತರೆ. ನನ್ನ ಹತ್ರ ಒಂದು ಮೆಕ್ಕೆಜೋಳ ಬೀಜ ಇದೆ. ನಾನು ಏನು ಮಾಡ್ತೀನಿ, ಅದನ್ನು ಭೂಮಿಗೆ ಇನ್ವೆಸ್ಟ್ ಮಾಡ್ತೀನಿ, ಅಂದರೆ ಭೂಮಿಗೆ ನಾನು ಬಿತ್ತನೆ ಮಾಡ್ತೀನಿ. ಭೂಮಿಗೆ ನಾನು ಬಿತ್ತನೆ ಮಾಡಿದರೆ ನನಗೆ 6 ತಿಂಗಳು ಆದಮೇಲೆ ಅದು 100-150 ಬೀಜವಾಗಿ ನನಗೆ ಕನ್ವರ್ಟ್ ಆಗಿ ನನಗೆ ರಿಟರ್ನ್ ಬರುತ್ತೆ. ಅಂದರೆ ನನ್ನಷ್ಟು ಉತ್ಪತ್ತಿ ಆಗುತ್ತೆ. ನಾನು ಅದನ್ನು ಪೂರ ಯೂಸ್ ಮಾಡಿಕೊಂಡ್ರೆ ನನ್ನ ಅರ್ನಿಂಗ್ ಏನಾಗುತ್ತೆ, ಅಂದರೆ ನನ್ನ ಸೇವಿಂಗ್ ಏನಾಗುತ್ತೆ ಅದು ಜೀರೋ ಆಗಿಬಿಡ್ತಾ ನಾನು ಯೂಸ್ ಮಾಡಿದೆ. ಅದನ್ನೇನಾದರೂ ಅದರಲ್ಲಿ ನಾನು 10%, 20% ಏನಾದರೂ ನಾನು ಇನ್ವೆಸ್ಟ್ ಮಾಡಿದ್ರೆ, ಅಂದರೆ ಅದನ್ನೇನಾದರೂ ನಾನು ಭೂಮಿಗೆ ಮತ್ತೆ ಬಿತ್ತನೆ ಮಾಡಿದರೆ, ಆ 100 ಬೀಜದಲ್ಲಿ ಏನಾದರೂ 20 ಬೀಜ ಏನಾದರೂ ನಾನು ಬಿತ್ತನೆ ಮಾಡಿದ್ರೆ ನನಗೆ ಅದು 1000-2000 ಬೀಜ ರಿಟರ್ನ್ ಬರುತ್ತೆ ಸ್ನೇಹಿತರೆ. ಅದೇ ಥರ ಸ್ನೇಹಿತರೆ, ಪ್ರತಿ ತಿಂಗಳು ನಮಗೆ ಪೇಮೆಂಟು 15,000, 20,000 ನಮಗೆ ಪೇಮೆಂಟ್ ಇರುತ್ತೆ. ನಮಗೆ ಪ್ರತಿ ತಿಂಗಳು ಅರ್ನಿಂಗ್ ಇರುತ್ತೆ. ಆ ಅಮೌಂಟನ್ನು ನಾವು ಸ್ವಲ್ಪ ಸೇವಿಂಗ್ ಮಾಡ್ಕೋಬೇಕಾಗತ್ತೆ. ನಾವು ಖರ್ಚೆಲ್ಲ ತೆಗೆದು ಆ ಸೇವಿಂಗನ್ನು ನಾವು ಪ್ರತಿ ತಿಂಗಳು ನಾವು ಯಾವ ಥರ ಬೀಜವನ್ನು ಬಿತ್ತನೆ ಮಾಡಿದ್ವಿ ಆ ಥರ ನಾವು ಒಳ್ಳೆಯ ಪ್ಲಾಟ್ಫಾರ್ಮಲ್ಲಿ ನಾವೇನು ಮಾಡಬೇಕಾಗತ್ತೆ, ಅದನ್ನು ಇನ್ವೆಸ್ಟ್ ಮಾಡಬೇಕಾಗತ್ತೆ ಸ್ನೇಹಿತರೆ. ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಒಂದು ಬೀಜ ನಾವು ಇನ್ವೆಸ್ಟ್ಮೆಂಟ್ ಮಾಡಿದರೆ ನನಗೆ 100 ಬೀಜ ಯಾವ ಥರ ಬಂತು, ಅದೇ ಥರ ನಾವು 100, 200, 1000, 2000 ಅಷ್ಟು ನಮಗೆ ಎಷ್ಟು ಪ್ರತಿ ತಿಂಗಳು ಎಷ್ಟು ಸೇವಿಂಗ್ ಆಗುತ್ತಾ ಅಷ್ಟು ಅಮೌಂಟನ್ನು ನಾವು ಸರಿಯಾದ ಪ್ಲಾಟ್ಫಾರ್ಮಲ್ಲಿ ಏನು ಮಾಡಬೇಕಾಗತ್ತೆ, ನಾವು ಇನ್ವೆಸ್ಟ್ ಮಾಡಿ ನಮ್ಮ ಫ್ಯೂಚರಲ್ಲಿ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ತುಂಬ ಜನ ಎಲ್ಲೆಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅಂದರೆ ಬ್ಯಾಂಕಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, FD ಮುಖಾಂತರ, RD ಮುಖಾಂತರ, ಸೇವಿಂಗ್ ಅಕೌಂಟ್ ಮುಖಾಂತರ. ಮತ್ತು ಕೆಲವೊಬ್ಬರು ಏನು ಮಾಡ್ತಾರೆ, ಗೋಲ್ಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಮತ್ತು ಕೆಲವೊಬ್ಬರು ಏನು ಮಾಡ್ತಾರೆ ಅಂದರೆ ಪ್ರಾಪರ್ಟಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಲ್ಯಾಂಡ್ ಪರ್ಚೇಸ್ ಮಾಡ್ತಾರೆ ಸ್ನೇಹಿತರೆ. ಕೆಲವರು ಶೇರ್ ಮಾರ್ಕೆಟು ಸ್ಟಾಕಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಕೆಲವೊಬ್ಬರು ಪ್ರಾಫಿಟ್ ಮಾಡ್ಕೋತಾರೆ, ಕೆಲವೊಬ್ಬರು ಲಾಸನ್ನು ಮಾಡ್ಕೋತಾರೆ ಸ್ನೇಹಿತರೆ. ಫೋನ್ಪೇಯಲ್ಲಿ ನಾವು SIP ಮಾಡಬಹುದು ಸ್ನೇಹಿತರೆ. SIP ಅಂದರೆ ಏನು, ಸಿಸ್ಟಮೆಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಸ್ನೇಹಿತರೆ. ಅದು ಫೋನ್ಪೇಯಲ್ಲಿ ಕೆಳಗಡೆ ಕೆಲವೊಂದು ಆಪ್ಷನ್ಸ್ ಇದೆ ನೋಡಿ, ಹೋಮ್ ಇದೆ, ಲೋನ್ ಇದೆ, ಇನ್ಶೂರೆನ್ಸ್ ಮತ್ತು ವೆಲ್ತ್ ಏನಿದೆಯಲ್ಲ, ವೆಲ್ತ್ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲಿ SIP ನಮಗೆ ಶೋ ಆಗುತ್ತೆ ಸ್ನೇಹಿತರೆ. ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿ HDFC ಬ್ಯಾಂಕು, ಹಿಂದೂಸ್ತಾನ್ ಯೂನಿಲಿವರ್, ICICI ಬ್ಯಾಂಕು ಮತ್ತು ಟಾಪ್ ಕಂಪನಿಗಳು ನಮಗೆ ಇಲ್ಲಿ ಬ್ಯಾಂಕು ಕಂಪನಿ ಎಲ್ಲ ಶೋ ಆಗುತ್ತೆ ಸ್ನೇಹಿತರೆ. ಕೆಳಗಡೆ ನೋಡಿ ಸ್ನೇಹಿತರೆ, ಕೆಳಗಡೆ ಕ್ರಿಯೇಟ್ ವೆಲ್ತ್ ವಿತ್ SIP ಅಂತಿದೆ. ನಮಗೆ ಇನ್ವೆಸ್ಟ್ಮೆಂಟ್ ಐಡಿಯಾ ಇದೆ, ಕೆಲವೊಂದು ಐಡಿಯಾಗಳಿದ್ದಾವೆ. ಯಾವ ಥರ ಅಂದರೆ ಬೆಸ್ಟ್ SIP ಫಂಡ್ಸ್, ಟ್ಯಾಕ್ಸ್ ಸೇವಿಂಗ್ ಫಂಡ್ಸ್, 3-in-1 ಫಂಡ್ಸ್, SIP ಸ್ಟಾರ್ಟ್ ವಿತ್ 100, ಟಾಪ್ ಕಂಪ್ನೀಸು, ಟ್ರೆಂಡಿಂಗ್ ದೇಮ್ಸು, ನ್ಯೂ ಫಂಡ್ ಆಫರಿಂಗು, ಟಾಪ್ ಪರ್ಫಾರ್ಮಿಂಗ್. ಈ ಥರ ಸ್ನೇಹಿತರೆ ನಮಗೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಐಡಿಯಾಗಳಿದ್ದಾವೆ. ಬೆಸ್ಟ್ SIP ಫಂಡ್ ಮೇಲೆ ಕ್ಲಿಕ್ ಮಾಡಿದಾಗ ಇನ್ವೆಸ್ಟ್ ಇನ್ ಫಂಡ್ಸ್ ವಿತ್ ಸ್ಟ್ರಾಂಗ್ SIP ಪರ್ಫಾರ್ಮೆನ್ಸ್, ಕೆಳಗಡೆ SBI ಕಾಂಟ್ರಾ ಫಂಡ್ಸ್, ICICI ಪ್ರುಡೆಂಟಿಯಲ್ ವ್ಯಾಲ್ಯೂ ಡಿಸ್ಕವರಿ ಫಂಡ್ ಮತ್ತು ಕೋಟೆಕ್ ಇಕ್ವಿಟಿ ಅಪರ್ಚುನಿಟಿ ಫಂಡ್, ಪರಾಗ್ ಪರೀಕ್ ಫ್ಲೆಕ್ಸಿ ಕ್ಯಾಪ್ ಫಂಡು ಮತ್ತು HDFC ಫ್ಲೆಕ್ಸಿ ಫಂಡು. ಈ ಥರ ಕೆಲವೊಂದು SIP ಫಂಡ್ಸ್ ಇದ್ದಾವೆ ಸ್ನೇಹಿತರೆ. ಅಲ್ಲಿ 500 ಇನ್ವೆಸ್ಟ್ಮೆಂಟ್ ಮಾಡ್ಬೋದು, 100 ಮತ್ತು 1000 ಈ ಥರ ಇನ್ವೆಸ್ಟ್ಮೆಂಟ್ ನಾವು ಮಾಡ್ಬೋದು ಸ್ನೇಹಿತರೆ. SBI ಕಾಂಟ್ರಾ ಫಂಡಲ್ಲಿ ನಾವು ಯಾವ ಥರ ಇನ್ವೆಸ್ಟ್ಮೆಂಟ್ ಮಾಡಬೇಕಂದ್ರೆ ಸ್ನೇಹಿತರೆ, ಇಲ್ಲಿ 3 ಡೀಟೇಲ್ ಇದೆಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಯಾವ ಥರ ಇದೆ ಅಂದರೆ, SIPಯಲ್ಲಿ ಏನಾದರೂ ಮಾಡಿದರೆ ಮಿನಿಮಮ್ 500 ಮಾಡಬೇಕಾಗತ್ತಾ, FDಯಲ್ಲಿ ಅಂದರೆ ಒನ್ ಟೈಮ್ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಿದರೆ ಮಿನಿಮಮ್ 5000 ಮಾಡಬೇಕಾಗತ್ತೆ. ಇಲ್ಲಿ ರಿಟರ್ನ್ಸ್ ಕ್ಯಾಲ್ಕುಲೇಟ್ ಎಷ್ಟು ಅಂದರೆ, ಮಂತ್ಲಿ SIP 500 ಏನಾದರೂ ಮಾಡಿದರೆ ಸ್ನೇಹಿತರೆ 3 ವರ್ಷಕ್ಕೆ ಎಷ್ಟು ಆಗುತ್ತೆ ಅಂದರೆ 18,000 ರೂಪಾಯಿ ಆಗುತ್ತೆ. ನಮಗೆ ರಿಟರ್ನ್ ಎಷ್ಟು ಬರುತ್ತೆ ಅಂದರೆ 27,599 ರಿಟರ್ನ್ ಬರುತ್ತೆ. ಅಂದರೆ ನಮಗೆ 29.8% ನಮಗೇನಾಗುತ್ತೆ, ನಮಗೆ ರಿಟರ್ನ್ ಆಗುತ್ತೆ ಸ್ನೇಹಿತರೆ. ಅದನ್ನು ನಾವು 5 ವರ್ಷ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಿದರೆ ಸ್ನೇಹಿತರೆ ನಮಗೆ ನಾವು ಕಟ್ಟಿರ್ತಕ್ಕಂಥ ಅಮೌಂಟು 18,000 ಆಗುತ್ತೆ. ನಮಗೆ ರಿಟರ್ನ್ ಎಷ್ಟಾಗುತ್ತೆ ಅಂದರೆ 60,355 ರೂಪಾಯಿ ನಮಗೆ ರಿಟರ್ನ್ ಆಗುತ್ತೆ. ಅಂದರೆ ಸ್ನೇಹಿತರೆ ಇಲ್ಲಿ ನಮಗೆ 28%, 3.8% ನಮಗೆ ರಿಟರ್ನ್ ಆಗುತ್ತೆ. ಮಂತ್ಲಿ SIP 3 ವರ್ಷ ಮಾಡ್ಬೋದು, 5 ವರ್ಷ ಮಾಡ್ಬೋದು, 7 ವರ್ಷ ಮಾಡ್ಬೋದು ಸ್ನೇಹಿತರೆ. ಮಂತ್ಲಿ ನಮಗೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗಲ್ಲ, ನಾವು ವರ್ಷಿಗೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಇಲ್ಲಿ ನಾವು ಒನ್ ಟೈಮ್ ಮಾತ್ರ ವರ್ಷಿಗೊಮ್ಮೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಇಲ್ಲಿ ಪ್ಲ್ಯಾನ್ ಇದೆ, 3 ವರ್ಷ ಇದೆ, 5 ವರ್ಷ ಇದೆ, 7 ವರ್ಷ ಇದೆ ಸ್ನೇಹಿತರೆ. ನಾವು ಏನಾದರೂ 3 ವರ್ಷ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಿದರೆ 5,000, ಮಿನಿಮಮ್ 5,000ರಿಂದ ನಾವು ಎಷ್ಟು ಬೇಕಾದರೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. 5,000, 10,000, 15,000 ಎಷ್ಟು ಬೇಕಾದರೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಸ್ನೇಹಿತರೆ. ನಾವು ಏನಾದರೂ 5,000 ಏನಾದರೂ 3 ವರ್ಷಕ್ಕೆ ಮಾಡಿದರೆ ನಮಗೆ ಎಷ್ಟು ರಿಟರ್ನ್ ಆಗುತ್ತೆ ಅಂದರೆ ನಮಗೆ 10,934 ರೂಪಾಯಿ ನಮಗೆ ರಿಟರ್ನ್ ಆಗುತ್ತೆ. ಅಂದರೆ 3 ವರ್ಷಕ್ಕೆ ಡಬಲ್ ಆಗಿಬಿಡುತ್ತೆ ಸ್ನೇಹಿತರೆ. 5,000 ನಾವು 5 ವರ್ಷ ಏನಾದರೂ ಪೀರಿಯಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ಸ್ನೇಹಿತರೆ ನಮಗೆ ರಿಟರ್ನ್ ಬರೋದು ಎಷ್ಟು ಅಂದರೆ 17,434 ಬರುತ್ತೆ. ಮತ್ತು 7 ವರ್ಷಕ್ಕೆ ನಮಗೆ 17,411 ಮಾತ್ರ ಬರುತ್ತೆ ಸ್ನೇಹಿತರೆ. ಇಲ್ಲಿ ನಮಗೆ ಬೆಸ್ಟ್ ಪ್ಲ್ಯಾನ್ ಅಂದರೆ ನಮಗೆ 3 ವರ್ಷ ಮತ್ತು 5 ವರ್ಷ ಇದೆ ಸ್ನೇಹಿತರೆ. ನನ್ನ ಸಜೆಷನ್ ಪ್ರಕಾರ ನೀವು ಏನಾದರೂ 5,000 ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಂದರೆ ಸ್ನೇಹಿತರೆ ನೀವು 3 ವರ್ಷದ ಮಾತ್ರ ಮಾಡಿ. HDFC ಫ್ಲೆಕ್ಸಿ ಕ್ಯಾಪ್ ಫಂಡಲ್ಲಿ ನಾನು 100 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ. ಇಲ್ಲಿ 3 ಡೀಟೇಲ್ ಅದ, ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ 100 ರೂಪಾಯಿ ನಾನು ಪ್ರತಿ ತಿಂಗಳ 9ನೇ ತಾರೀಕು ನಾನು 100 ರೂಪಾಯಿ ನಾನು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗತ್ತೆ, ಕಟ್ಟಬೇಕಾಗತ್ತೆ. ಅದು ನಾನು ಎಷ್ಟು ಅಂದರೆ 3 ವರ್ಷಕ್ಕೆ ನಾನು ಮಾಡ್ತಾಯಿದ್ದೀನಿ, ಇನ್ವೆಸ್ಟ್ಮೆಂಟ್ ಮಾಡ್ತೀನಿ 100 ರೂಪಾಯಿ. ಇಲ್ಲಿ ನನ್ನ ಪ್ಯಾನ್ ನಂಬರ್ ಹಾಕಿ ಲೆಟ್ಸ್ ಬಿಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ಮೊಬೈಲ್ ನಂಬರ್ OTP ಬರುತ್ತೆ. OTP ಹಾಕಿದಾದ್ಮೇಲೆ ಸಬ್ಮಿಟ್ ಮಾಡಬೇಕಾಗತ್ತೆ.
ಸಬ್ಮಿಟ್ ಆದಮೇಲೆ KYC ಕಂಪ್ಲೀಟ್ ಆಗುತ್ತಾ, KYC ಸಬ್ಮಿಟ್ ಆಗುತ್ತಾ, ಓಕೆ ಮಾಡಿ. 100 ರೂಪೀಸ್ HDFC ಬ್ಯಾಂಕಲ್ಲಿ ನಾನು ಆಲ್ರೆಡಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ. ನೀವು SIPಯಲ್ಲಿ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಸ್ನೇಹಿತರೆ, ನೀವು ಫಸ್ಟು ಸ್ಟಡಿ ಮಾಡಿ, ಆ ಕಂಪ್ನಿ ಬಗ್ಗೆ ನೀವು ಸ್ಟಡಿ ಮಾಡಿ ನೀವು ಆಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ಸ್ನೇಹಿತರೆ. ನಿಮಗೆ ಈ ಥರ ವಿಡಿಯೋ ನಿಮಗೆ ಇಷ್ಟವಾದ ಸ್ನೇಹಿತರೆ ನಮ್ಮ ವಿಡಿಯೋನ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದ ಸ್ನೇಹಿತರೆ.